ಋತು, ಯಾರ್ದಮ್ಮ ಊರು? ಯಾವ ಊರಿಗೆ ಬಂದಿದೀಯಾ? ಅಮ್ಮ, ಇದು ಪ್ರವಿ ಮಮ್ಮರೂರು. ಹೌದೇ, ನಿಮ್ಮ ಪ್ರವಿ ಮಾಮಾರ್ದ? ಎಂದು ಬಂದಿರಲಿಲ್ಲ. ಇವತ್ತು ಬಂದಂಗಾತು ಪ್ರವಿ ಮಾಮಾರ ಊರಿಗೆ ನೀನು. ಇನ್ಮೇಲಿಂದಾನ ಇಲ್ಲೇ ಇರ್ತಾಳೆ ಋತು, ಯಾವಾಗಲೂ ನಮ್ಮ ಮನೆಯಾಗೆ ಇರ್ತಾಳೆ ಇನ್ಮೇಲಿಂದಾನ. ನಿಮ್ಮ ಊರಿಗೆ ಕಳ್ಸಲ್ಲ, ಇಪ್ಪಟ್ಟು ಇಲ್ಲೇ ಇರ್ತೀಯಾ? ಹೆಂಗೆ ಮಾಡ್ತೀಯಮ್ಮ? ಇರು ಇಲ್ಲೇನೆ, ಪ್ರವಿ ಮಾಮ ಇರ್ತಾನೆ, ಮಂಜಾಜಿ ಇರುತ್ತೆ, ಇಲ್ಲೇ ಇದ್ರಾತಮ್ಮ. ಇರಲ್ಲ, ಯಾಕಿರಲ್ಲ? ನಿಮ್ಮ ಅಪ್ಪನೂ ಇರಲ್ಲ, ನಿಮ್ಮ ಅಮ್ಮನೂ ಇರಲ್ಲ, ನೀನು ಒಬ್ಬಳೇ ಇರ್ಬೇಕಿಲ್ಲ ಇವಾಗ. ನೀನು ಬಂದೇ ಇಲ್ಲ ಕಣ್ಚೈತ್ರ, ಇವತ್ತೇ ಬಂದಿರೋದು ನಮ್ಮ ಊರಿಗೆ. ಮದುವೆಗೆ ಅವಾಗ ಬರಲಿಲ್ಲ, ನಾನು ಯಾಕೋ ಬರಲಿಲ್ಲ ಕಣಪ್ಪ. ಅವಾಗ ಹೆಣ್ಣು ನೋಡಕ್ಕೆ ಬಂದಾಗ ಇವರೇ ಬಂದಿದ್ರು, ಶಾಂತ ಆಂಟಿನೂ ಇವರೇನೆ. ನಾವು ಬಂದಿರಲಿಲ್ಲ ಅವಾಗ, ನಾವು ಬೇರೆ ಮನೆಗಿದ್ವಿ, ಬೇರೆ ಮನೆ ಮಾಡಿದ್ವಿ ಅವಾಗ, ಅದಕ್ಕೆ ಬರೋಕ್ಕಾಗಲಿಲ್ಲ ಅವಾಗ. ಇಲ್ಲಾಂದರೆ ಬತ್ತಿದ್ದೆ ನಾನು, ಬಂದೇ ಇಲ್ಲ. ಎಷ್ಟೊಂದು ದಿವಸ ಆಯ್ತು ಆಲೇನೆ, ನಿಮ್ಮೂರು ನಾನು ನೋಡೇ ಇರಲಿಲ್ಲ. ಮಂಜಕ್ಕಯ್ಯ ಇವರೇನಿ, ಸುಗುಣರ್ ಭಾವನೂ ಅವ್ರ ಅಕ್ಕಯ್ಯ. ಇವರೇ ಕಣೇನಿಲ್ಲಮ್ಮ. ಆವಾಗಲೇ ಬೀಗ ಇಸ್ಕೊಂಡು ಬಂದಲ್ಲ, ಆವಾಗಲೇ ಬಂದ್ವಿ. ಬಂದರು ಎಲ್ಲನ. ಈಗಿನ ಕಾಫಿ ಕುಡಿದು ಕೂತ್ಕೊಂಡ್ವಿ. ಏನೋ ಅಡುಗೆ ಮಾಡ್ತೀನಿ, ತಗೊಂಬರ್ರಿ. ಎಲ್ಲ ಹಚ್ಕೊಡೋದಿದ್ರೆ ಹಚ್ಕೊಡ್ತೀನಿ. ಬಿಡು, ನಾನೆಲ್ಲ ಮಾಡ್ತೀನಿ. ಒಂದೆರಡು ದಿನ ಸುಮ್ಮನಿದ್ದೋಗಕ್ಕೆ ಬಂದಿದೀಯಾ, ಸುಮ್ಮನಿರು, ನಾನೆಲ್ಲ ಮಾಡಿಕ್ತೀನಿ. ಬಸ್ರೆನ್ಸು ಉಂಡ್ಕೊಂಡಿರಮ್ಮ 2 ದಿನ, ನಾನೆಲ್ಲ ಮಾಡ್ತೀನಿ. ಅದು 7 ಬೈನಾಗಿಂದ ನಾನು ಅಲ್ಲುಂಡು ಬಂದಿದ್ದೀನಿ ಇಲ್ಲಮ್ಮ. ಅದಕ್ಕೆ ಇನ್ನೊಂದು ಸಣ್ಣ ಬಿಟ್ಟು ಮಾಡೋಣ ಅಂತ ಹೇಳಿ. ನನಗಿನ್ ಸ್ಯಾನೆ ಊಟನೇ ಬೇಡಮ್ಮ, ಸಾಕು. ಒಂದಿಟ್ಟು ಅನ್ನ, ಒಂದಿಟ್ಟು ಸಾರಾದ್ರೆ ಮುದ್ದೆ ಆದ್ರೆ ನನಗೆ ಬೇಡವೇ ಬೇಡ. ಏನು ಬೈನಾಗ ಉಂಡು ಬಂದಿದ್ದೀವಲ್ಲಿ, ಹೊಟ್ಟಸ್ತಿಲ್ಲ. ಅಕ್ಕ ಬಾರಕ್ಕ, ಬಾ ಕೂತ್ಕ ಬಾ. ನಾವಿಲ್ಲೇ ಕಣಮ್ಮ, ಸುಗುಣರು ಅಕ್ಕಪಕ್ಕದಾಗ್ಲಾರು. ನಾವು ಇವರೆಲ್ಲ ನಾವು ಒಂದು ಅಣ್ಣ ತಮ್ಗಳಾಗಬೇಕು. ಅದಕ್ಕೆ ಸುಗುಣರು ಬೇರೆ ಹೋಗ್ಯವ್ರೆ. ನೋಡಿ ನೀವೇನು ಸೆನಕ್ಕೆ ಮಾತಾಡಿಸ್ತೀರಾ, ಎಲ್ಲರ ತಗೊಂಡು ಸೆನಕ್ಕಿರ್ತೀರಾ. ಅಲ್ಲ ನಿಮ್ಮಂತರ್ಥ ಸೆನಕ್ಕಿರ್ದಲ್ದಲೇ ಅವಳು ಏನಿದ್ದು ಮಾಡ್ತಾಳೆ. ಅಲ್ಲ ಚೆನ್ನಾಗಿರ್ಬೇಕು ಅಂಬೋದು ಗೊತ್ತಾಗಲ್ಲ ಅವಳಿಗೆ. ಅಯ್ಯೋ ಏನು ಹೇಳ್ತೀಯಕ್ಕ, ಅವ್ರಿಗೆ ಬಿಟ್ಟಿದ್ದದೆಲ್ಲನ. ಚೆನ್ನಾಗಿದ್ದಂಗೆನೆ ಅವ್ರಿಗೆ ಏನು ಆಗುತ್ತೋ ಏನೋ, ನಾವು ಅದಕ್ಕೆ ತಲೆ ಕೆಡಿಸ್ಕೊಂಬಲ್ಲ. ನಾವು ಬರ್ತಾನೆ ಇರ್ತಿರ್ಲಿಲ್ಲ ಕಣಕ್ಕ. ಮಂಜಮ್ಮಂಟಿ ಬಂದು ಬಲ್ವಂತ ಮಾಡ್ತು, ಅದಕ್ಕೆ ಬಂದ್ವಿ. ಬರ್ರಿ ಅಂತ ಹೇಳಿ ಬರ್ಬೇಕು ಹೇಳ್ರಿ. ಹಿಂಗೆ ಬರ್ತಾ ಹೋಗ್ತಾ ಇರಬೇಕು. ಯಾರು ಬರ್ತಿರ್ಲಿಲ್ಲ. ಮಂಜ ಕೈಗೂ ಯಾರು ಬರಲ್ಲ. ಮನೆಗೆ ಎಂತಿತ್ತು ಆ ಹುಡುಗರಿನೇ, ನಾವು ಬರೋದು ಇಲ್ಲ, ಏನಿಲ್ಲ. ಅದಕ್ಕೆ ಬರ್ತಾ ಹೋಗ್ತಾ ಇರಬೇಕು. ಪ್ರವಿ, ಅಲ್ಲೊಂದೆರಡು ಬಾಳೆಹಣ್ಣು ಇದ್ದಾವೆ, ನೀಲಮ್ಗೊಂದೆರಡು ಬಾಳೆಹಣ್ಣು ತಂದು ಕೊಡೋಕೆ ಹೋಗು, ತಿಂತಾಳಿ. ಮಂಜಕಯ್ಯ ಏನು ಬೇಡ, ಸುಮ್ಮನಿರು. ನಾನು ಇವಾಗಿಂದ ಊಟ ಮಾಡಿ ಬಂದೆ. ಬೆಳಗ್ಗೆ ತಿಂಡಿ ಮಾಡಿದ್ದೆ, ನನಗೆ ಸಮಾಧಾನ ಆಗಿರಲಿಲ್ಲ ತಿಂದಿದ್ದು. ಅದಕ್ಕೆ ಮುದ್ದೆ ಮಾಡ್ಕೊಂಡು ಕ್ಯೂ ಸಂಬರ ಮಾಡ್ಕೊಂಡು ಉಂಡು ಬಂದಿದ್ದೀನಿ. ಏನು ಬೇಡ ಅಕ್ಕ. ಬಾಳೆಹಣ್ಣು ತಿಂಬಕ್ಕೆ ಏನಾಗುತ್ತೆ ಅಕ್ಕ? ಊಟ ಮಾಡಿದ್ಮೇಲೆ ತಾನೇ ಬಾಳೆಹಣ್ಣು ತಿಂಬದು, ಏನಾಗಲ್ಲ. ತಿನ್ನು ಹೋಗ. ಪ್ರವಿ ತಂದು ಕೊಡೋ ಒಂದೆರಡ. ಸುಮ್ಮನಿರು, ಹಂಗೆ ಕೇಳಬಾರ್ದು. ಕೂದ್ಲಿಲ್ಲಲ್ಲ, ಅದಕ್ಕೆ ಕೇಳ್ತಾಳೆ ಬಿಡು. ಅವಳೇನೇನು ಕೇಳಬಾರ್ದೇನು ಕೇಳಲಿಲ್ಲ. ಅಲ್ಲ, ಹಂಗೆ ಕೇಳ್ಬಾರ್ದು ಕಣಕ್ಕ. ನಿಮ್ಮ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಅವಳು ಹಂಗೇನು ಸ್ವಲ್ಪ ಗೊತ್ತಾಗಲ್ವಲ್ಲ, ಅದಕ್ಕೆ. ನಮಗೆ ಹುಟ್ಟಾಗಿಂದಾನು ಹಿಂಗೇನೆ, ಕೂದಲು ಇಲ್ಲ. ಇದು ಒಂದು ಸ್ವಲ್ಪ ಗುಂಗುಂಗ್ರು ಕೂದಲು. ಮೊನ್ನೆ ಅದ್ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ವಿ, ಹಂಗೆ ಬೋರ್ಡಾಗಿ ಬಂದ್ವಿ. ಅವಾಗ ಬೋರ್ಡಾಗಿ ಬಂದಾಗಿಂದಾನು ಇನ್ನು ಪುಟ ಇಲ್ದಂಗೆ ಆಗ್ಯಾವೆ. ಹಂಗೆ ಹೇಳ್ರಿ ಅಕ್ಕ, ಒಬ್ಬೊಬ್ರಿಗೆ ಒಂದೊಂದು ಥರ. ಏನಾನ ವಿಟಮಿನ್ ಕಡಿಮೆ ಆದರೆ ಬರಲ್ಲ, ಏನು ಮಾಡೋಕ್ಕಾಗಲ್ಲ ಬಿಡಿ. ಸುಮ್ಮನಿರಮ್ಮ, ಆಂಟಿ ತಲೆ ಯಾಕೆ ಮುಡ್ತೀಯ? ನೋಡು, ಆಂಟಿ ತಲೆ ಮುಡ್ತೀನಿ ಎಂಬದ ನೋಡ್ರಿ ಇವಳನ್ನ. ಅವಳೇನು ಚೈತ್ರ ಹಂಗೇನು ತಿಳ್ಕೊಂಬಲ್ಲ ಬಿಡು. ಅವಳಿಗೂ ಹುಡುಗ್ರಂದ್ರೆ ಇಷ್ಟ. ನೀಲಮ್ಮ ಅವಳೇನಂತವೆಲ್ಲ ಏನು ಬೇಜಾರಾಗಲ್ಲ ಅಂತವೆಲ್ಲ ಅಂದ್ರು ಅಂತ ಹೇಳಿ ಏನೋ ಹುಡುಗ್ರ ಆಟ ಅಂದ್ಕೊಂತಾಳೆ. ನಾನೇನು ಬೇಜಾರಾಗಲ್ಲ ಬಿಡಮ್ಮ, ನನ್ನ ತಲೆ ಕೂದಲಿಲ್ವಲ್ಲ, ಅದಕ್ಕೆ ಕೇಳ್ತೈತಿ. ಅಯ್ಯೋ, ಇವಳಿಗೆ ಹೇಳಕ್ಕಾಗಲ್ಲಪ್ಪ ನನಗೆ. ಹ್ಞೂನಮ್ಮ, ಆಂಟಿ ಬೋರ್ಡ್ ಆಗೈತೆ. ಒಂದಂತರಿ ಹಿಂಗಂತೀನಮ್ಮ, ಬೋಲ 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 ಬೋ ಬೋ ನಕ್ಕನ ನಾಯ್ಕು ನಿನ್ನಕ್ಕನ. ನಮ್ಮ ಋತು ಆ ಹುಡುಗರ ಜೊತೆ ಸೇರಿ ಮಂಜಮ್ಮ ಆ ಹುಡುಗರು ಇಲ್ಲದ್ದು ಹೇಳ್ಕೊಡ್ತಾವೆ. ಆ ಹುಡುಗ ಮಾರ್ತಿ ಎಂಬುದು ಐತಲ್ಲ, ಅದಂತೂ ರಾಜಣ್ಣನ ಮೊಮ್ಮಗ. ಅದು ಬರೀ ಇಂಥದ್ದು ಹೇಳ್ಕೊಡೋದೇನಿ. ಬೋರ್ಡ್ ಬೋರ್ಡ್ ನಕ್ಕಣ್ಣ ಅಂತ ಹೇಳ್ಕೊಡುತ್ತಿ. ನೋಡಿ, ಬೋರ್ಡ್ ಬೋರ್ಡ್ ನಕ್ಕಣ್ಣ ಅಂಬದ ಆ ಹುಡುಗರು ಇಲ್ಲದ್ದು ಹೇಳ್ತಾವೆ. ಇವನು ಚೈತ್ರ ಬೋರ್ಡಾಗಿ ಬಂದಿದ್ದವನು ಶರತ್ತು. ಅವನು ಭರತ್ ಏನು ಮಾಡ್ದ, ಬೋರ್ಡ್ ಬೋರ್ಡ್ ನಕ್ಕಣ್ಣ ನಾಯ್ಕೊಂಡು ನಕ್ಕಣ್ಣ ಇಕ್ಲ ತಾಂಡ್ ಇಕ್ಕಣ್ಣ ಅಂತ ಹೇಳ್ತಿದ್ದ. ಅದನ್ನ ಕೇಳಿಸ್ಕೊಂಡವಳೆ, ಅದಕ್ಕೇನೆ. ನೀನೇ ಬೋಡಿ, ಆಂಟಿನ ಬೋಡ ಅಂತೀಯಾ? ನೀನೇ ಬೋಡಿ. ಸರಿ ಆಂಟಿ ತಲೆ ಮುಟ್ತೀನಿ.
ಅಯ್ಯೋ ಬಾರಮ್ಮ ಮುಟ್ಟು ಬರಮ್ಮ ಚಿನ್ನ. ಅಯ್ಯೋ ಏನು ಚೆನ್ನಾಗಿ ಮಾತಾಡ್ತೀಯ ಹಂಗೇನಿ ಬಿಡ ಮಾತ. ನಾನೇ ನೀನು ಬೇಜಾರಾಗಲ್ಲ ಮುಟ್ತೀನಿ ಅಂತ ಆಸೆ ಕೇಳ್ತಿದ್ದೆ. ಬರಮ್ಮ ಮುಟ್ಟು ಬರಮ್ಮ. ಅಯ್ಯೋ ತಲೆ ಮುಟ್ತೀನಿ ಅಂಬುತ್ತೆ. ಬಾರಮ್ಮ ಮುಟ್ಟು ಬಾ. ಏನು ತಲೆ ಮುಟ್ಟಕ್ಕೇನು. ಬೋಲ್ ಬೋಲ್ ನಕ್ಕನ್ನ ನಾಯ್ಕು ನಿನ್ನಕ್ಕನ್ನ ಇಗ್ನಟ ನಿಕ್ಕನ್ನ. ಅಮ್ಮ ಅಮ್ಮ ಆಂಟಿ ತಲೆ ಮುತ್ತೆ. ಬಾರಮ್ಮ ಮುಟ್ತಲ್ಲ ಬಾ. ಕುಕ್ಕ ಬೈಬಿಡಿ ಬೋಡಾಗಿ ಕಂಡ್ರೆ ತಲೆ ಮುಟ್ಟ ತಕ್ಕ ಸಮಾಧಾನ ಆಗಲ್ಲ. ಹೆಂಗೆ ಸರಿ ಮಮ್ಮ ನೀನ್ ಮುತ್ತು ಆಂಟಿ ತಲೆ ಮುತ್ತದು. ನಾನೇನು ಮುಟ್ಟಲ್ಲಮ್ಮ, ನೀನೇ ಮುಟ್ಟಿದ್ಯಲ್ಲ ಬಿಡು ಸಾಕು. ಎಷ್ಟು ಚೆನ್ನಾಗಿ ಮಾತಾಡ್ತಾಳಮ್ಮ ನಿನ್ನ ಮಗಳು ಹಂಗೇನೆ. ಬಲ್ ಚೆನ್ನಾಗಿ ಮಾತಾಡ್ತಾಳೆ. ಹೆಂಗೆ ಮಾತಾಡ್ತಾಳೆ ಹಂಗೇನೆ. ಹ್ಞೂನೇನಿಲ್ಲಮ್ಮ, ಇವಾಗ ಈ ಹುಡುಗಿ ಇರೋದಕ್ಕೆ ಅವ್ರಿಗೆಲ್ಲ ಏಟೋ ಒಂಥರ ಬೇಜಾರೆಲ್ಲ ಹೋಗುತ್ತೆ ಕಣಿ. ಇದಿರೋದಕ್ಕಾಗಿ ಮನೆಯಾಗೆ ಎಂಥ ಚೆನ್ನಾಗಿ ಮಾತಾಡುತ್ತೆ. ಮಾತಂತೂ ಪೇಡ್ಲೂರ್ದಾಗ ಮಾತಾಡುತ್ತೆ ಹಂಗೇನೆ. ಮಾತಾಡೋಕ್ಕೆ ಎಲ್ಲರಿಗೂ ಬೋಲ್ ಇಷ್ಟ ಆಗುತ್ತೆ ಕಣಿ. ಮತ್ತೆ ಹಿಂಗೆ ಮಾತಾಡೋ ಮಕ್ಕಳಿದ್ರೆ ಮನೆಯ ಬೇಜಾರೆಲ್ಲ ಹೋಗುತ್ತೆ. ಏನು ಚೆನ್ನಾಗಿ ಮಾತಾಡೋದು ಹುಡುಗರ ಜೊತೆಗೆಲ್ಲ ಹೋಗುತ್ತಲ್ಲ, ಅದಕ್ಕೆ ಬೋಡ್ಬಣ್ಣ ನಕ್ಕಣ ಅಂಬದ ಕಲ್ತೈತಿ. ಮಂಟಾಗ ಇದಾವಲ್ಲ ಹುಡುಗರು ಈಗಳಮ್ಮ ನಸ್ತಿ ಹಿಡ್ಕೆವು. ಬೋಲ್ ಒಳ್ಳೆವಲ್ಲ, ಇಲ್ಲದ್ದೇ ಮಾತಾಡ್ತವೆ ಹಂಗೆ ಕಣಿ. ಟೌನ್ಗಳಾಗಾದ್ರೆ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಲ್ಲ. ಹಳ್ಳಿಗಳಾಗ ಹಿಂಗೇನೆ ಹುಡುಗರು ಬರೀ ಇಂಥವೇನೆ ಬೋಡ್ ನಕ್ಕಣ್ಣ ಅಂಬೋದು, ಅದು ಇದು ಮಾತಾಡೋದು. ಬರೀ ಹುಡುಗರು ಅಂತವೆ ಆಡೋದು, ಮಣ್ಣಾಗ ಆಡೋದು, ನೀರ್ನಾಗ ಆಡೋದು, ಬರೀ ಇಂಥವೇನೆ. ಬೋಲ್ ಹುಡುಗರ ಜೊತೆಗೆ ಸೇರಿ ಬೋಲ್ ತಿಡ್ಕೆ ಕಲ್ತೈತೆ, ಬೋಲ್ ಮಾತು ಕಲ್ತೈತೆ ಕಣಮ್ಮ. ಏನು ಅನ್ಕೋಬೇಡ, ಈ ಹುಡುಗಿ ಹಿಂಗೆ ತಲೆ ಮುಟ್ಟು ಬಂದು ಅಂತ ಹೇಳಿ. ಇಲ್ಲಿ ಹೇಳಕ್ಕ ನಮ್ಮ ಹುಡುಗರು ಹಂಗೇನೆ. ಅಮ್ಮ ನಿನ್ನ ತಲೆ ಮುಟ್ತೀವಿ ಅಂತೀವಿ, ಅವ ಹಂಗೆ ಬೋಡ್ ನಕ್ಕಣ್ಣ ಅಂತೀನಿ ಕುಕ್ತಾವಿ ಕೈ. ಅಮ್ಮ ನಿನ್ನ ತಲೆ ಎಳ್ಳಿರು ಹಣ್ಣಾಗೈತೆ ಇಲ್ಲ ನೋಡ್ತೀನಿ ಕಣಮ್ಮ, ಕಾಯಿ ಆಗೈತೆ ಅಂತೀವಿ. ಎಳ್ಳಿರು ಕಣಮ್ಮ ನಿನ್ನ ಬೋಲ್ಡೆ ಎಳ್ಳಿರು ಅಂತೀವಿ. ಹಂಗೆ ಅಂತೀವಿ. ನೀನು ಬೇಜಾರಾಗಲ್ಲ ಹೇಳಿ. ಮಕ್ಕಳು ಆಟನೇ ಚಂದ, ಮಕ್ಕಳು ಮಾತೇ ಚಂದ. ನನಗೇನೋ ನೋಡಿ ಬೋಲ್ ಖುಷಿ ಆಯ್ತಪ್ಪ ಹುಡುಗಿನ. ಎಲ್ಲ ಹಂಗೆ ಅಂತಾರೆ. ನಮ್ಮ ಋತುನಂತೂ ಇಷ್ಟಪಡ್ದಿರೋರು ಇಲ್ವೇ ಇಲ್ಲ. ಯಾರನಾಗಲಿ ಎಷ್ಟು ಚೆನ್ನಾಗಿ ಹೆಂಗೆ ಮಾತಾಡುತ್ತೆ, ಬೋಲ್ ಚುರುಕಾಗೈತೆ ಅಂತಾರೆ. ಹ್ಞೂನಪ್ಪ, ನಿನ್ನ ಮಗಳು ಬೋಲು ಚೂಟಿ. ಎಲ್ಲರೂ ಹಂಗೆ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ತೀಟಿಗೆ ಜಾಸ್ತಿ. ಅಯ್ಯೋ ಮಾತಾ ಏನು ಕೇಳ್ತೀಯ, ಎಲ್ಲದ್ರಾಗೂ ಫಾಸ್ಟ್ ನಿನ್ನ ಮಗಳು. ಅಯ್ಯೋ ಮಾತು 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 ಏನಿಲ್ಲ. ಹಂಗೆ ಕಣಪ್ಪಾಜಿ ಹಿಂಗೆ ಕಣಪ್ಪಾಜಿ. ಅಯ್ಯೋ ಬೇಡ, ನಾನು ಬಂದ್ರಂತೂ ಮನೆಗೆ ಮಾತಾಡ್ತಾಳೆ ಏನು ಬೇಡ. ಅವ್ರ ಅಪ್ಪನ ತಾಗ ನೋಡಬೇಕು. ನನ್ನ ತಾಗಿನ್ನ ಅವ್ರ ಅಪ್ಪನ ತಾಗು ಅವ್ರ ಅಜ್ಜಿ ತಾತನ ತಾಗು ಮಾತು ಜಾಸ್ತಿ. ಇವಳಿಗೆ ವಧೆ ಕೊಡಬೇಕು ಪಟ್ಟಮ್ಮಂಗೆ ಒಂದ ವಧೆ ಕೊಡನೇನೆ ಋತು ನಿನಗೆ. ವಧೆ ಕೊಡನಾ? ಒಯ್ಬೇಡ ಪ್ರವಿ, ನೋಡಲ್ಲಿ ಅವ್ರ ತಾತಗೆ ಹೇಳ್ತಾಳಂತೆ. ಒಯ್ಬೇಡಪ್ಪ. ಅವನಂದ್ರೆ ಸಖತ್ ಇಷ್ಟ. ಶೌರಿ ಮಾಮ, ಪೆವಿ ಮಾಮ ಎಲ್ಲ ಎಷ್ಟೊಂದು ಜನ ಮಾಮ್ಗಳಿದ್ದಾರೆ. ಎಷ್ಟು ಜನ ಇದ್ದಾರಮ್ಮ ಮಾಮ್ಗಳು? ನನಗೆ 10 ಮಾಮ. ಮಾಮ ಐತೆ 10 ಮಾಮ ಇಲ್ಲದು. ಪೆವಿ ಮಾಮನ, ತೋರೆ ಮಾಮನ, ಇನ್ನೊಬ್ರು ಯಾರಂದ್ರೆ ತಿರು ಮಾಮ. ತಿರು ಮಾಮನ ತಿಗ ನಾದು ಮಾಮ. ಮತ್ತೆ ಇನ್ನು ಯಾರು? ಮತ್ತೆ ಮತ್ತೆ ಅತ್ತೆ. ನೀನು ಗುಟ್ಕೊಂಡು ಹೇಳೋದಕ್ಕೆ ಆಗುತ್ತೆ. ಬಿಡು, ನಿನ್ಗೇನು ಮಾಮ್ಗಳು ಮಸ್ತಾಗ ಇದ್ದಾರೆ. ವರ್ಷಿತನ ಮಗನ ಹೆಸರು ಏನಮ್ಮ ಚೈತ್ರ? ಅವನು ಮಾಮ ಆಗ್ಬೇಕೇನ? ಅತ್ತೆ ಮಗ ಅಥರ್ವ ಅಂತ ಅವನ ಹೆಸರು. ಅಥರ್ವೇನ ಹುಡುಗನ ಹೆಸರು? ಕಾಣತ್ತೆ ಅಥರ್ವ ಅಂತಲೇ ಅಲ್ಲಿ ಇಕ್ಕಿದ್ದು. ಎಲ್ಲ ಇವರು ಗುಂಡ ಅಂತ ಹೇಳಿ ಕರೀತಾರಷ್ಟೇ. ಅವನ ಹೆಸರು ಅಥರ್ವ ಅಂತ. ಇವರೆಲ್ಲ ಬಂದಿರೋದಕ್ಕೆ ನಮಗಂತೂ ತುಂಬ ಖುಷಿ ಆಗ್ತೈತಿ. ಯಾವತ್ತೂ ಬಂದೇ ಇಲ್ಲ. ನಮ್ಮ ಸುಗುಣನ ಮದುವೆಗೂ ಬಂದಿರಲಿಲ್ಲ ಇವ್ರು, ಯಾರೂ ಬಂದೇ ಇಲ್ಲ. ನಾನು ಜಾಸ್ತಿ ಕರೀಲಿಲ್ಲ, ಏನಿಲ್ಲ. ಯಾವುದಕ್ಕೂ ಕೆಲಸ ಕಾರ್ಯಕ್ಕೂ ಬಂದಿಲ್ಲ ಇವರು. ನಮ್ಮ ಮನೆಗೆ ಇನ್ನೇನು ಮದುವೆ ಮಾಡೋಕೆ ನಮ್ಮ ಸುಗುಣನ ಮದುವೆ ಆದಮೇಲೆ ಇನ್ನೇನೇನು ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ನಮ್ಮ ಸುಗುಣಿಗೇನೇನು ಬಿಡಪ್ಪ, ಮಕ್ಕಳಾದ್ವು ನಾಮಕರಣ ಮಾಡ್ತೀವಿ ಕರ್ಕೊಂಡು ಹೋಗಕ್ಕೆ ಬಂದು ಅಂಬಕ್ಕೆ ಏನಕ್ಕೂ ಬಂದಿಲ್ಲ. ಹೆಂಗೆ ಬಂದರು, ನಾನು ಬಲವಂತ ಮಾಡಿ ಕರ್ಕೊಂಬಂದೆ. ಹೆಂಗೆ ಬಂದಿದ್ದಾರೆ ಪಾಪ. ಇವರಿಗೆ ಬರೋಕ್ಕೆ ಇಷ್ಟ ಇಲ್ಲ. ಅಯ್ಯೋ ಬಿಡು, ಅವ್ರನ್ನೂ ಮಾತಾಡ್ಸಲ್ಲ, ನಾವು ಯಾಕೆ ಹೋಗಿದ್ದು ಮಾಡೋಣ ಅಂತ ಹೇಳ್ತಿದ್ರು. ನಾನೇ ಬಲವಂತ ಮಾಡಿ ಕರ್ಕೊಂಬಂದಿದ್ದೀನಿ. ಹೆಂಗನ ಎಲ್ಲರೂ ಬಂದಿದ್ರೆ ಒಂಥರ ಮನೆಯಾಗ ಏನೋ ಒಂಥರ ಸಂತೋಷ. ಮನೆಗೆ ಯಾರನ್ನ ಬಂದರೆ ಖುಷಿ ಅಲ್ವಾ? ನನಗಂತೂ ತುಂಬ ಖುಷಿ ಆಗ್ತೈತೆ. ಆ ಹುಡುಗಿ ಬೇರೆ ಮಾತಾಡೋದಕ್ಕೂ ಇವರೆಲ್ಲ ಬಂದಿರೋದಕ್ಕೂ ತುಂಬ ಖುಷಿ ಆಗ್ತೈತಿ. ನೋಡ್ತಾ ಇರ್ರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.